ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಶಿರಸಿಯಲ್ಲಿ ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ಜಾತ್ರೆ ಸ್ಟಾರ್ಟ್ ಆಗಿದೆ. ಸೊ ದಿನಾಂಕ 24ರಿಂದ 4ನೇ ತಾರೀಕು ಮಾರ್ಚ್ವರೆಗೆ ಶ್ರೀ ಮಾರಿಕಾಂಬೆ ದೇವಿ ಜಾತ್ರೆ ಇರುತ್ತೆ. 2 ವರ್ಷಕ್ಕೊಮ್ಮೆ ಇದು ನಡೆಯುತ್ತೆ. ಆ್ಯಕ್ಚುಲಿ ದಕ್ಷಿಣ ಭಾರತದಲ್ಲೇ ಒಂದು ಅತಿ ದೊಡ್ಡ ಜಾತ್ರೆ ಇದು. ನೀವೆಲ್ಲರೂ ಬಂದು ಇಲ್ಲಿ ದೇವಿ ದರ್ಶನ ಮಾಡಿ ಮತ್ತು ಭಕ್ತಿಯಿಂದ ಬೇಡ್ಕೊಂಡ್ರೆ ನಿಮ್ಮ ಆಸೆಗಳು ಕೂಡ ಖಂಡಿತವಾಗ್ಲೂ ನೆರವೇರುತ್ತೆ ಹೇಳುವಂಥದ್ದಿದೆ. ಹಾಗೆ ಮತ್ತು ನೋಡಿ, ಎಲ್ಲ ರಥದ ಎಲ್ಲ ತಯಾರಿ ಇದೆಲ್ಲ ನಡೆಸಿದ್ದಾರೆ. ಹಾಗೆ ಮಾರಿಗುಡಿ ದೇವಸ್ಥಾನಕ್ಕೆ ಕೂಡ ಎಲ್ಲ ಹೊಸದಾಗಿ ಬಣ್ಣಗಳನ್ನೆಲ್ಲ ಮಾಡಿ, ಹಾಗೆ ಎಲ್ಲ ಬೇರೆ ಬೇರೆ ರೀತಿಯಿಂದ ಎಲ್ಲ ಅಲಂಕಾರ ಮಾಡಿ ಎಲ್ಲ ರೆಡಿ ಮಾಡಿದ್ದಾರೆ. ಆ್ಯಕ್ಚುಲಿ ರಾಜ್ಯದ ಪ್ರತಿಷ್ಠಿತ ಶಕ್ತಿಪೀಠಗಳಲ್ಲಿ ಒಂದಾಗಿರುವಂತಹ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆ ಈಗಾಗಲೇ ನಾನು ಹೇಳಿದೆ 24/2/2026ರಿಂದ 4/3/2026ವರೆಗೆ ಅತ್ಯಂತ ವೈಭವದಿಂದ ನಡೀಲಿಕ್ಕಿದೆ. ಪ್ರತಿ ವರ್ಷವೂ ಹಾಗೆ ನಡೆಯುತ್ತೆ, ಅಂದರೆ ವರ್ಷ ಬಿಟ್ಟು ವರ್ಷ ಈ ಜಾತ್ರೆ ನಡೆಯುತ್ತೆ ಫ್ರೆಂಡ್ಸ್. ಈಗಾಗಲೇ ಎಲ್ಲ ಅಂಗಡಿ ಕಟ್ಟುಗಳು ಇವೆಲ್ಲ ಬಂದಿವೆ, ಮತ್ತು ಮಾರಿಗುಡಿ ಎಲ್ಲ ಸಜ್ಜಾಗಿದೆ. ಮತ್ತು ಬಿಡ್ಕಿ ಬೈಲಿನಲ್ಲಿ ಎಲ್ಲ ನಮ್ಮ ಅಮ್ಮನವರು ಬಂದು ಕೂಡಿರ್ತಾರೆ. ಸೊ ಅಲ್ಲೂ ಕೂಡ ಎಲ್ಲ ವ್ಯವಸ್ಥೆ ಎಲ್ಲ ನಡೀತಾ ಇದೆ. ನಿನ್ನೆ ಇದೆಲ್ಲ ಹೇಗಿತ್ತು, ಹೇಗೆ ತಯಾರಿ ನಡೀತಾ ಇತ್ತು ಹೇಳೋದನ್ನು ಈಗ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಜಾತ್ರೆ ಸುಮಾರಷ್ಟು ವೀಡಿಯೋಗಳನ್ನು ಇನ್ನು ಮುಂದೆ ಪೋಸ್ಟ್ ಮಾಡ್ತೀನಿ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಗಳನ್ನು ನೋಡ್ಕೊಳ್ಳಿ. ನನ್ನ ಚಾನಲ್ನ ಎಲ್ಲ ವೀಕ್ಷಕರಿಗೂ ಫ್ರೆಂಡ್ಸ್, ನಾಡಿನ ಸಕಲ ಭಕ್ತರಿಗೂ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆದರದ ಸ್ವಾಗತ ನನ್ನ ಚಾನಲ್ ಕಡೆಯಿಂದ ನಾನು ಹೇಳ್ತಾ ಇದ್ದೀನಿ. ಹಾಗೆ ಎಲ್ಲ ಈ ಕಡೆಗೂ ಎಲ್ಲ ಸಜ್ಜಾಗಿದೆ ನೋಡಿ, ಎಲ್ಲ ತೊಟ್ಲು ಮತ್ತು ಟೊರಟರ ಈ ಥರ ಎಲ್ಲ ಇನ್ನೂ ರೆಡಿ ಆಗ್ತಾ ಇದೆ. ಸೊ ಒಂದು 25th ಅಂತೂ ಇದೆಲ್ಲ ರೆಡಿ ಆಗುತ್ತೆ. ಹಾಗೆ ಮತ್ತೇನಂದರೆ, ಶ್ರೀ ದೇವಿ ಹರಕೆಗೆ ಬಂದಿರುವಂತಹ ಸೀರೆ ಆಗಿರಲಿ ಅಥವಾ ಇತರೆ ವಸ್ತುಗಳು, ಕಣ, ಜಾತ್ರಾ ಚಪ್ರದಲ್ಲಿ ಪ್ರತಿದಿನ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ, ಸಂಜೆ 4ರಿಂದ 8 ಗಂಟೆವರೆಗೆ ಮತ್ತು ರಾತ್ರಿ 8 ಗಂಟೆ ನಂತರ ಗದ್ದುಗೆ ಮುಂಭಾಗದಲ್ಲಿ ಸವಾಲನ್ನು ಕರೀತಾರೆ. ಅದನ್ನು ನೀವು ನೋಡ್ಬೋದು. ಮತ್ತೇನಂದರೆ ಇದರಲ್ಲಿ ಊಟ ಇರುತ್ತೆ ಫ್ರೆಂಡ್ಸ್, ಅನ್ನ ಸಂತರ್ಪಣೆ ಇರುತ್ತೆ, ದೇವಿ ಪ್ರಸಾದ ಅಂತ ಅಂದ್ಬಿಟ್ಟು 25ನೇ ತಾರೀಕಿಂದ 4ನೇ ತಾರೀಕುವರೆಗೆ. ಮಂಗಳವಾರ ಮಾತ್ರ ಇರಲ್ಲ, 3ನೇ ತಾರೀಕು. ಹಾಗೆ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೆ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಹಿಂಭಾಗದ ಮಾರಿಗುಡಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ದೇವಸ್ಥಾನದ ವತಿಯಿಂದ ನಿಮ್ಮ ಮಧ್ಯಾಹ್ನ ಅನ್ನ ಪ್ರಸಾದ ಇರುತ್ತೆ, ದೇವಿ ಪ್ರಸಾದ. ಸೊ ಅದನ್ನು ಕೂಡ ನೀವು ಪ್ರಸಾದವಾಗಿ ಊಟ ಮಾಡ್ಬೋದು. ಹಾಗೆ ತುಂಬಾ ಚೆನ್ನಾಗಾಗತ್ತೆ. ಮತ್ತು ಸರ್ಕಸ್ ಈಗ ನೀವು ಒಂದು ಸ್ವಲ್ಪ ನೋಡ್ಬೋದು ಫ್ರೆಂಡ್ಸ್, ಯಾವ್ಯಾವ ರೀತಿ ಸರ್ಕಸ್ಗಳು ಇಲ್ಲಿ ಬಂದಿವೆ ಈಗ ಹೇಳ್ಕೊಂಡು.
ಫ್ರೆಂಡ್ಸ್, ಜಾತ್ರೆ ಎಲ್ಲ ಹೇಗೆ ಶುರುವಾಗ್ತಾ ಇದೆ ಮತ್ತು ಸರ್ಕಸ್ನಲ್ಲಿ ಈ ಸಾರಿ ಏನೇನೆಲ್ಲ ಇದೆ ಹೇಳೋದನ್ನು ಲೈಟಾಗಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇನ್ನೂ ಸಾಕಷ್ಟು ಅಂದರೆ 3 ತಾಸು ಇರುತ್ತೆ ಸರ್ಕಸ್ಸು, ಬಟ್ ಜಸ್ಟ್ ನಿಮಗೆ ಹೇಗಿರುತ್ತೆ ಹೇಳೋದನ್ನು ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಜಾತ್ರೆ ಇನ್ನೂ ಸಾಕಷ್ಟು ವೀಡಿಯೋಗಳನ್ನು ನೀವು ನೋಡ್ಬೋದು. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದಿದ್ರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನು ಅನಿಸ್ತು ಹೇಳೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.